ಫ್ರೆಂಡ್ಸ್, ಇಲ್ಲಿ ಹಿಂದೆ ಕಾಣಿಸ್ತಿರೋದೇ ಜೈನ ಸಮಾಧಿಗಳು. ಇದನ್ನ ಇಂಗ್ಲೀಷಲ್ಲಿ ಜೈನ್ ಟಾಂಬ್ಸ್ ಅಂತಾರೆ. ಸ್ನೇಹಿತರೆ, ನಾವೀಗ ಮೂಡಬಿದಿರೆಯಲ್ಲಿದ್ದೀವಿ. ಇಲ್ಲಿ ಕೆಲವು ಜೈನ ಸಮಾಧಿಗಳಿವೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಮೇಂಟೈನ್ ಮಾಡ್ತಿರೋಂಥ ಸ್ಮಾರಕಗಳಿವು. ಈ ಸಮಾಧಿಗಳ ಬಗ್ಗೆ ಬನ್ನಿ ನೋಡೋಣ. ಇದು ಸುಮಾರು 500 ವರ್ಷಗಳಿಗಿಂತ ಹಳೆಯದಾದ ಜೈನ ಸ್ವಾಮಿಗಳ ಸಮಾಧಿಗಳಿವು. ಮೂಡುಬಿದ್ರೆಯಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿರೋ ಶಿರ್ತಾಡಿ ಎಂಬ ಗ್ರಾಮಕ್ಕೆ ಹೋಗುವಂಥ ರಸ್ತೆಯಲ್ಲಿ ಕೋಟೆ ಬಾಗಿಲು ಎಂಬ ಸ್ಥಳದಲ್ಲಿ ಈ ಜೈನ ಸಮಾಧಿಗಳು ಕಾಣಸಿಗುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಂದೆ ಕಾಣಿಸ್ತಿರೋದೇ ಜೈನ ಸಮಾಧಿಗಳ. ಇದು ಪಿರಮಿಡ್ ಆಕಾರದಲ್ಲಿದೆ, ನೋಡ್ಬೋದು. ನೋಡಿ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಂದೆ ಕಾಣಿಸ್ತಿರೋದೇ ಜೈನರ ಸಮಾಧಿಗಳು. ಎಲ್ಲ ಪಿರಮಿಡ್ ಆಕಾರದಲ್ಲಿದೆ. ಕೆಲವೊಂದು ಹಾಳಾಗಿದೆ, ಕೆಲವೊಂದು ಚೆನ್ನಾಗಿದೆ. ನೋಡಿ ಎಂಥ ಅದ್ಭುತವಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಮೂಡುಬಿದ್ರೆಯ ಈ ಜೈನ ಸಮಾಧಿಯು ರಾಷ್ಟ್ರೀಯ ಸ್ಮಾರಕವಾಗಿದ್ದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಸಂರಕ್ಷಣೆಗೆ ಒಳಪಟ್ಟಿದೆ. ಮೂಡುಬಿದ್ರೆಯ ಕೋಟೆ ಬಾಗಿಲು ಎಂಬ ಊರಿನಲ್ಲಿ 3 ಸ್ಥಳಗಳಲ್ಲಿ ಈ ಸಮಾಧಿಗಳಿದ್ದು ಒಟ್ಟು 17 ಸಮಾಧಿಗಳಿವೆ. ಅದರಲ್ಲಿ ಅತ್ಯಂತ ಎತ್ತರವಾದ ಸಮಾಧಿಯು ಸುಮಾರು 80 ಅಡಿಗಳಷ್ಟು ಎತ್ತರವಿದೆ. ಪ್ರತಿ ಸಮಾಧಿಯ ಮೇಲೆ ಅದು ಯಾವ ಸ್ವಾಮಿಯ ಸಮಾಧಿ ಎಂದು ಗುರುತಿಸಲು ಹಳೆಯ ಕನ್ನಡ ಭಾಷೆಯಲ್ಲಿ ಗ್ರಾನೈಟ್ ಕಲ್ಲಿನ ಮೇಲೆ ಮಾಹಿತಿಗಳನ್ನು ಕೆತ್ತಲಾಗಿದೆ. ಇವು ನೆಟ್ಟಗೆ ನಿಲ್ಲಿಸಲ್ಪಟ್ಟ ಸ್ಥಳದಲ್ಲೇ ಸಿಗುವಂತಹ ಜಂಬಿಟ್ಟಿಗೆಯಿಂದ ನಿರ್ಮಿಸಲ್ಪಟ್ಟಂತಹ ಬಹುಅಂತಸ್ತಿನಿಂದ ನಿರ್ಮಾಣವಾಗಿರುತ್ತದೆ. ಈ ಸಮಾಧಿಗಳ ಮೇಲ್ಭಾಗದಲ್ಲಿ ಇದ್ದಂತಹ ಬಹುತೇಕ ಶಿಲಾಂಕಾರಗಳು ಈಗ ಕಾಣೆಯಾಗಿರುತ್ತದೆ. ದಕ್ಷಿಣದ ಜೈನ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಮೂಡಬಿದ್ರೆ ಅಥವಾ ಬಿದುರೆಯ ನಗರ ಎಂದು ಕರೆಯಲ್ಪಡುವ ಈ ಊರು ಸಂತರು, ಮಹಾಪುರುಷರು ಹಾಗೂ ಪ್ರಸಿದ್ಧ ಕವಿಗಳ ವಾಸ್ತವ್ಯದ ಫಲವಾಗಿ ಜೈನ ಮತರ ಹೆಸರಾಂತ ಪುಣ್ಯಕ್ಷೇತ್ರವಾಗಿದೆ. ಸ್ನೇಹಿತರೆ, ಮೂಡಬಿದ್ರೆಗೆ ವಂಶಪುರ, ವೇಣುಪುರ ಎಂಬ ಸಂಸ್ಕೃತ ಹೆಸರುಗಳು ಇವೆ. ಈ ನಾಡನ್ನು ಆಳುಪರು ಬಹಳ ವರ್ಷಗಳ ಕಾಲ ಆಳುತ್ತಿದ್ದರು. ಈ ಸ್ಥಳವು ಅನೇಕ ಬಸದಿಗಳು, ವಿಶಾಲವಾದ ಕೆರೆಗಳು ಮತ್ತು ದೇವಾಲಯಗಳಿಂದ ಕೂಡಿದ್ದು ಜೈನ ಯಾತ್ರಾ ಸ್ಥಳವಾಗಿದೆ. ಇಲ್ಲಿ ನೋಡ್ಬೋದು ಸಮಾಧಿಗಳು ಎಷ್ಟು ದೊಡ್ಡದಾಗಿದೆ, ಎಷ್ಟು ವಿಭಿನ್ನ ರೀತಿಯಲ್ಲಿ ನಿರ್ಮಿಸಲಾಗಿದೆ ಅಂತ. ಈ ರೀತಿಯಾದ ಸಮಾಧಿಗಳು ಪ್ರಪಂಚದ ಬೇರೆ ಎಲ್ಲಾದರೂ ಇದೆಯಾ ಅನ್ನೋದು ಕೂಡ ಅನುಮಾನಾಸ್ಪದವಾಗಿದೆ. ಸ್ನೇಹಿತರೆ, ಈ ಕೋಟೆ ಬಾಗಿಲು ಅನ್ನೋ ಊರಿನಲ್ಲಿ ಒಂದು ಸ್ಟೆಪ್ ವೇಲ್ ಅಥವಾ ಕಲ್ಯಾಣಿ ಕೂಡ ಇದೆ. ಸ್ನೇಹಿತರೆ, ಈ ಕಲ್ಯಾಣಿ ಕೂಡ ರಾಷ್ಟ್ರೀಯ ಸ್ಮಾರಕವಾಗಿದ್ದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಇದನ್ನು ಸಂರಕ್ಷಣೆ ಮಾಡುತ್ತಿದ್ದಾರೆ. ಈ ಕಲ್ಯಾಣಿ ಕೂಡ ಸುಮಾರು 500 ವರ್ಷಗಳಷ್ಟೇ ಹಳೆಯದಾಗಿದೆ ಅಂತ ಹೇಳಲಾಗುತ್ತದೆ. ಈ ಕಲ್ಯಾಣಿಯನ್ನು ಬೆಟ್ಕೇರಿ ವಾಟರ್ ಫೌಂಡ್ ಅಂತ ಗೂಗಲ್ ಮ್ಯಾಪಲ್ಲಿ ಮಾರ್ಕ್ ಮಾಡಲಾಗಿದೆ. ಈ ಕಲ್ಯಾಣಿಯ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಜೈನ ಸಮಾಧಿಗಳು ಕೂಡ ಇದೆ. ಸ್ನೇಹಿತರೆ, ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರಾದರೂ ಹೊಸಬ್ರು ಈ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.